ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ವೆದರಿಂಗ್, ಇರೋಷನ್, ಟೋಪೋಗ್ರಫಿ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ನಾವು ನೋಡಲಿಕ್ಕಿರೋದು ಫ್ಲೂವಿಯಲ್ ಟೋಪೋಗ್ರಫಿ. ಫ್ಲೂವಿಯಲ್. ಸೊ ವಾಟ್ ಈಸ್ ಫ್ಲೂವಿಯಲ್ ಟೋಪೋಗ್ರಫಿ? ಏನು ಹೀಗಂತಂದರೆ, ಫ್ಲೂವಿಯಲ್ ಅಂತಂದರೆ ರಿಲೇಟೆಡ್ ಟು ರಿವರ್ಸ್, ನದಿಗಳಿಗೆ ಸಂಬಂಧಪಟ್ಟಿದ್ದು ಫ್ಲೂವಿಯಲ್. ಫ್ಲೂವಿಯಲ್ ಟೋಪೋಗ್ರಫಿ ಅಂತಂದರೆ ಶೇಪ್ ಆಫ್ ಲ್ಯಾಂಡ್ ಕ್ರಿಯೇಟೆಡ್ ಬೈ ರಿವರ್ಸ್. ಯಾವುದೋ ಒಂದು ನದಿ ಹರಿತಾ ಇದೆ ದೊಡ್ಡ ಬೆಟ್ಟದ ಮೇಲಿಂದ. ರಿವರ್ ಪ್ಯಾಟರ್ನ್ಗಳು ನೆನಪು ಮಾಡ್ಕೊಳ್ಳಿ, ಯಾವ್ಯಾವ ಪ್ಯಾಟರ್ನ್ಗಳಿದೆ. ಯಾವುದಾದ್ರೂ ಒಂದು ಪ್ಯಾಟರ್ನಲ್ಲಿ ಹರಿತಾ ಇದೆ. ಡ್ರೈನೇಜ್ ಪ್ಯಾಟರ್ನ ಹೇಳ್ತಾ ಇರೋದು ನೆನಪಾಗ್ತಾ ಇದೆಯಾ? ಟ್ರಿಲೈಸ್ ಡ್ರೈನೇಜ್ ಪ್ಯಾಟರ್ನ್, ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್. ಆ ಒಂದು ಡ್ರೈನೇಜ್ ಪ್ಯಾಟರ್ನ್ಗಳು ನೋಡ್ಕೋಬೇಕು, ಬಹಳ ಇಂಪಾರ್ಟೆಂಟು. ಇನ್ನೊಂದು ಸಾರಿ ನೆನಪು ಮಾಡ್ಕೊಳ್ಳಿ, ಯಾವ್ಯಾವ ಪ್ಯಾಟರ್ನ್ ಇತ್ತು. ಸೆಂಟ್ರಿಪಿಟಲ್ ಏನಾದರೂ ನೆನಪಾಗ್ತಾ ಇದೆಯಾ? ಯಾವುದೋ ಒಂದು ಪ್ಯಾಟರ್ನಲ್ಲಿ ರಿವರ್ ಹರಿತಾ ಇದೆ. ಹರಿಬೇಕಾದ್ರೆ ಅದು ಸುಮ್ಮನೆ ಹರಿಯೋದಿಲ್ಲ. ಹರಿಯುವ ದಾರಿಯುದ್ದಕ್ಕೂ ಬೇರೆ ಬೇರೆ ರೀತಿಯಾದಂತಹ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ದ ಶೇಪ್ ಆಫ್ ಲ್ಯಾಂಡ್ ಕ್ರಿಯೇಟೆಡ್ ಬೈ ರಿವರ್ಸ್. ಈ ರಿವರ್ಗಳಿಂದ ಯಾವ ತರಹ ಲ್ಯಾಂಡ್ ಶೇಪ್ ಕ್ರಿಯೇಟ್ ಆಗುತ್ತಲ್ವ, ಅದಕ್ಕೆ ನಾವು ಫ್ಲೂವಿಯಲ್ ಟೋಪೋಗ್ರಫಿ ಅಂತ ಕರಿತೇವೆ. ಮುಖ್ಯವಾಗಿ ಇಲ್ಲಿ ನಿನ್ನೆ ಸಹ ನೋಡಿದ್ದು ನಾವು ನೆನಪಿರಬಹುದು, ಇರೋಷನ್ನು. 3 ಟೈಪ್ಸ್ ಆಫ್ ವರ್ಕ್ ನಾವು ನೋಡ್ಬೋದು. ಮೊದಲನೇದು ಇರೋಷನ್ನು, ಇರೋಡ್ ಮಾಡ್ತಾ ಹೋಗೋದು. ಲ್ಯಾಂಡ್ ಇದೆ ಮೊದಲೇ, ಈ ರಿವರ್ ಮೇಲ್ಗಡೆಯಿಂದ ಹರಿತಾ ಬರ್ತಾ ಇದೆ, ಕೆಳಗಡೆ ಒಂದು ಲ್ಯಾಂಡ್ ಇದೆ ಅಂತಂದರೆ ಲ್ಯಾಂಡನ್ನು ಕಟ್ ಮಾಡಿ ಹೋಗ್ತಾ ಇರುತ್ತೆ. ಇದು ಕಟ್ ಮಾಡಿ ಬ್ರೇಕ್ ಮಾಡಿ ಹೋಗ್ತಾ ಇರುತ್ತಲ್ವ ನದಿ. ಸೊ ಮೊದಲನೇದು ಇರೋಷನ್, ಕಟ್ಟಿಂಗ್ ಆ್ಯಂಡ್ ಬ್ರೇಕಿಂಗ್ ಲ್ಯಾಂಡ್. ಎರಡನೇದು ಅಲ್ಲೇನಾದ್ರು ಕಟ್ ಮಾಡಿರುತ್ತೆ, ಕಟ್ ಮಾಡಿದಾಗ ಬ್ರೇಕ್ ಆಗಿರೋ ಮಟೀರಿಯಲ್ ಇರುತ್ತೆ ಅಲ್ವಾ, ಆ ಬ್ರೇಕ್ ಆಗಿರೋ ಮಟೀರಿಯಲನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ದಟ್ ಈಸ್ ನೋನ್ ಆ್ಯಸ್ ಟ್ರಾನ್ಸ್ಪೋರ್ಟೇಷನ್, ಕ್ಯಾರಿಯಿಂಗ್ ದಿ ಬ್ರೋಕನ್ ಮಟೀರಿಯಲ್. ಬ್ರೋಕನ್ ಮಟೀರಿಯಲನ್ನು ಕ್ಯಾರಿ ಮಾಡೋದು ಟ್ರಾನ್ಸ್ಪೋರ್ಟೇಷನ್. ಎಲ್ಲನೂ ತೆಗೆದುಕೊಂಡು ಹೋಗಿಬಿಡುತ್ತಾ ಸಮುದ್ರಕ್ಕೆ? ತೆಗೆದುಕೊಂಡು ಹೋಗೋದಿಲ್ಲ ಅಲ್ವಾ. ಆವಾಗ ದಂಡೆಯಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಅದನ್ನು ಡ್ರಾಪ್ ಮಾಡುತ್ತೆ, ಡಿಪಾಸಿಟ್ ಮಾಡುತ್ತೆ. ಸೊ ದಟ್ ಈಸ್ ಡಿಪಾಸಿಷನ್, ಡ್ರಾಪಿಂಗ್ ದಿ ಮಟೀರಿಯಲ್ ಸಮ್ವೇರ್ ಎಲ್ಸ್. ದಾರಿಯಲ್ಲಿ ಏನೇನೋ ಸಿಕ್ತು, ಕಟ್ ಮಾಡ್ತು, ಬ್ರೇಕ್ ಮಾಡುತ್ತು, ಕ್ಯಾರಿ ಮಾಡುತ್ತೆ, ಮುಂದೆ ಒಂದು ಕಡೆ ಡಿಪಾಸಿಟ್ ಮಾಡುತ್ತೆ. ಸೊ ಆ್ಯಸ್ ಅ ರಿವರ್ ಗ್ರೋಸ್ ಓಲ್ಡರ್, the type of work it does changes, so land form also change. ಒಂದು ಮನುಷ್ಯ ಹುಟ್ಟಿದಾಗ ಹೇಗಿರ್ತಾನೆ, ಸಾಯುವಾಗ ಯಾವ ಒಂದು ಸ್ಥಿತಿಗೆ ಬಂದಿರ್ತಾನೆ. ಒಬ್ಬ ವ್ಯಕ್ತಿ ಹುಟ್ಟಿದಿಂದ ಒಂದು ವರ್ಷದ ಒಳಗಡೆ ಯಾವ ಬದಲಾವಣೆಗಳಾಗುತ್ತೆ. ಇನ್ನು ಜೀವಿತಾವಧಿ 100 ವರ್ಷ ಬದುಕಿದ ಅಂದ್ಕೊಂಡ್ರೆ ಆ 0ಇಂದ 100ರ ತನಕ ಅದೆಷ್ಟೋ ಬದಲಾವಣೆಗಳಾಗಿರುತ್ತಲ್ವ, ಎಷ್ಟೋ ಹಂತಗಳನ್ನು ದಾಟಿ ಬಂದಿರ್ತಾನೆ. ಅದೇ ರೀತಿ ಇಲ್ಲಿ ನದಿಯೂ ಸಹ ಬೇರೆ ಬೇರೆ ಹಂತಗಳನ್ನು ದಾಟ್ಕೊಂಡು ಬಂದಿರುತ್ತೆ. ಹಾಗಾಗಿ ರಿವರ್ ಲೈಫ್ ಡಿವೈಡೆಡ್ ಇಂಟು 3 ಸ್ಟೇಜಸ್. ನದಿಯ ಒಂದು ಜೀವನ ಅಂತ ಹೇಳ್ಬೋದು, ಆ ರಿವರ್ ಲೈಫ್ ಅಂತ ಹೇಳ್ಬೋದು. ಅದನ್ನು 3 ತರಹ ಡಿವೈಡ್ ಮಾಡಿದ್ದಾರೆ. ಯೂತ್ಫುಲ್ ಸ್ಟೇಜ್, ಮೆಚೂರ್ ಸ್ಟೇಜ್, ಓಲ್ಡ್ ಸ್ಟೇಜ್. ನಮ್ಮ ಥರಾನೇ, ಮೊದಲು ಯೂತ್, ಆಮೇಲೆ ಮೆಚೂರ್ ಆಗ್ತೇವೆ, ನೆಕ್ಸ್ಟು ಓಲ್ಡ್ ಅಲ್ವಾ. ಯೂತ್ಫುಲ್ಲಲ್ಲಿ ಬಿಸಿ ರಕ್ತದ ತರುಣರು ಅಥವಾ ಯುವಕರು ಅಂತ ಹೇಳ್ತೇವೆ. ಆಮೇಲೆ ಮೆಚೂರ್ ಆದಾಗ ಸ್ವಲ್ಪ ಪ್ರೌಢಿಮೆ ಬಂದಿರುತ್ತೆ, ಎಲ್ಲವನ್ನು ಸರಿಯಾಗಿ ನಿಭಾಯಿಸುವ ಸಾಮರ್ಥ್ಯ ಬಂದಿರುತ್ತೆ. ಅದಾದಮೇಲೆ ವಯಸ್ಸಾಗಿರುತ್ತೆ, ಓಲ್ಡ್ ಆಗಿರುತ್ತೆ. ಹಾಗೆ ಅದೇ ರೀತಿ ರಿವರ್ ಸಹ ಯೂತ್ಫುಲ್ ಸ್ಟೇಜಲ್ಲಿ ಎನರ್ಜಿ ತುಂಬ ಹೈ ಇರುತ್ತೆ. ಆವಾಗ ಅದು ಇರೋಡ್ ಮಾಡ್ತಾ ಹೋಗುತ್ತೆ. ಏನೇನು ಸಿಕ್ಕತ್ತೆ ದಾರಿಲಿ ಎಲ್ಲವನ್ನು ಕೊಚ್ಕೊಂಡು ಹೋಗೋದು, ಸೈಡಿಗೆ ಇರೋದನ್ನೆಲ್ಲ ಕಬಳಿಸ್ಕೊಂಡು ಹೋಗೋದು, ಇರೋಷನ್ ಮಾಡುವಂಥ ಒಂದು ಚಾನ್ಸಸ್ ಜಾಸ್ತಿ ಇರೋದು ಯೂತ್ಫುಲ್ ಸ್ಟೇಜಲ್ಲಿ. ವೆರಿ ಹೈ ಎನರ್ಜಿ. ಮ್ಯಾಚೂರ್ ಆದಮೇಲೆ ಎನರ್ಜಿ ಸ್ವಲ್ಪ ಮಾಡ್ರೇಟ್ ಆಗಿರುತ್ತೆ. ಇಷ್ಟು ಹೊತ್ತು ಇರೋಡ್ ಮಾಡ್ತಾ ಇತ್ತಲ್ವ, ಈಗ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇನು ಇರೋಡ್ ಮಾಡಿದೆಯೋ ನಾನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ರೀತಿ. ನೆಕ್ಸ್ಟು ಓಲ್ಡ್ ಸ್ಟೇಜಲ್ಲಿ ಏನಾಗ್ಬಿಡುತ್ತೆ, ಆ ಒಂದು ಎನರ್ಜಿ ಲೋ ಆಗಿಬಿಡುತ್ತೆ, ಡೆಪಾಸಿಟ್ ಮಾಡುತ್ತೆ. ಇನ್ನು ಮತ್ತೆ ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲ, ಎಲ್ಲಾದರೂ ಡೆಪಾಸಿಟ್ ಮಾಡೋಣ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ವೈ ಸ್ಟೇಜಸ್ ಆರ್ ಇಂಪಾರ್ಟೆಂಟ್? ಯಾಕೆ ಈ ಸ್ಟೇಜಸ್ ಇಂಪಾರ್ಟೆಂಟ್ ಅಂತಂದರೆ, ಬಿಕಾಸ್ ಡಿಫ್ರೆಂಟ್ ಲ್ಯಾಂಡ್ ಫಾರ್ಮ್ ಇನ್ ಡಿಫ್ರೆಂಟ್ ಸ್ಟೇಜಸ್. ಈಗ ಯೂತ್ಫುಲ್ಲಿ ಯಾವ ಥರ ಲ್ಯಾಂಡ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ, ಮೆಚೂರ್ ಸ್ಟೇಜಲ್ಲಿ ಇರಬೇಕಾದ್ರೆ ಯಾವ ಥರ ಕ್ರಿಯೇಟ್ ಆಗುತ್ತೆ, ಓಲ್ಡಲ್ಲಿ ಇರಬೇಕಾದ್ರೆ ಯಾವ ಥರ ಕ್ರಿಯೇಟ್ ಆಗುತ್ತೆ, ಬೇರೆ ಬೇರೆ ಟೈಪ್ ಇದೆ ಅದರಲ್ಲಿ. ಹಾಗಾಗಿ ಆ ಒಂದು ಸ್ಟೇಜು ಮತ್ತು ಅಲ್ಲಿ ಕ್ರಿಯೇಟ್ ಆಗಿರುವಂಥ ಲ್ಯಾಂಡ್ ಫಾರ್ಮ್ ಬಹಳ ಇಂಪಾರ್ಟೆಂಟ್. ಮೊದಲನೇ ನೋಡಿ, ಯೂತ್ಫುಲ್ ಸ್ಟೇಜ್ ಹೇಗಿರಬಹುದು ಕಲ್ಪನೆ ಮಾಡ್ಕೊಳ್ಳಿ. ಯೂತ್ ಅಂತಂದರೆ ಸ್ಟಾರ್ಟಿಂಗ್ ಸ್ಟೇಜು, ದೊಡ್ಡ ಸ್ಲೋಪ್ಗಳಿಂದ. ರಿವರ್ ಫ್ಲೋಸ್ ಆನ್ ಸ್ಟೀಪ್ ಸ್ಲೋಸ್. ರಿವರು
ಸ್ಲೋಪ್ಗಳಲ್ಲಿ, ಸ್ಟೀಪ್ ಆಗಿರುವಂತಹ ಸ್ಲೋಪ್ಗಳಲ್ಲಿ ಫ್ಲೋ ಆಗ್ತಾ ಇರುತ್ತೆ. ದ ರಿವರ್ ಸ್ಟಾರ್ಟ್ ಫ್ರಮ್ ಮೌಂಟೇನ್ಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಮೌಂಟೇನ್ಸ್ಗಳಲ್ಲಿ ಏನಿರುತ್ತೆ, ಸ್ಟೀಪ್ ಸ್ಲೋಪ್ ಇರುತ್ತೆ. ಈ ಒಂದು ಆಳವಾದ ಇಳಿಜಾರು, ಆ ಒಂದು ಇಳಿಜಾರಿನಿಂದಾಗಿ, ಸ್ಲೋಪಿಂದಾಗಿ ಕೆಳಗಡೆ ಗ್ರಾವಿಟಿ ಇದೆ. ಇಳಿಜಾರಿದ್ದರೆ ಗ್ರಾವಿಟಿನೂ ಅದರ ಮೇಲೆ ಎಫೆಕ್ಟ್ ಆಗಿ ಬಹಳ ಬೇಗ ಸ್ಟ್ರಾಂಗ್ ಆಗಿ ಕೆಳಗಡೆ ವಾಟರ್ ಪುಲ್ ಆಗುತ್ತೆ, ಎಳೆಯಲ್ಪಡುತ್ತೆ, ಕೆಳಗಡೆ ಬಂದು ನೀರು ಬಂದು ಪುಲ್ ಆಗುತ್ತೆ. ಸೊ ಆವಾಗ ಹೇಗಿರಬಹುದು ಸ್ಪೀಡು ಅಲ್ವಾ, ಬಹಳ ಜಾಸ್ತಿ ಇರುತ್ತೆ. ನೀರು ಮೇಲಿಂದ ಕೆಳಗಡೆ ಹರಿಬೇಕಾದ್ರೆ ಸ್ಪೀಡ್ ನೋಡಿರಬಹುದು ನೀವು, ಜಲಪಾತಗಳನ್ನು ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ಮೌಂಟೇನಿಂದ ಹರಿತಾ ಇದೆ. ಸೊ ಡ್ಯೂ ಟು ಸ್ಟೀಪ್ ಸ್ಲೋಪ್ ಗ್ರಾವಿಟಿ ಪುಲ್ಸ್ ವಾಟರ್ ಸ್ಟ್ರಾಂಗ್ಲಿ. ಕೆಳಗಡೆಯಿಂದ ಗ್ರಾವಿಟಿ ಸಹ ಅದನ್ನು ಪುಲ್ ಮಾಡ್ತಾ ಇದೆ. ಹಾಗಾಗಿ ವಾಟರ್ ಸ್ಪೀಡು ಬಹಳ ಫಾಸ್ಟ್ ಇರುತ್ತೆ. ಸ್ಪೀಡ್ ಇಸ್ ಹೈ, ಸೊ ಎನರ್ಜಿ ಈಸ್ ವೆರಿ ಹೈ. ಯೂತ್ಫುಲ್ ಸ್ಟೇಜ್ ಅಲ್ವಾ, ಸ್ಪೀಡು ಎನರ್ಜಿ ಎರಡೂ ಹೈ ಇರುತ್ತೆ. ಇಲ್ಲಿ ಎರಡು ಥರ ಎನರ್ಜಿ ಬರುತ್ತೆ. ಸೈನ್ಸನ್ನು ಬೇಸಿಕ್ಕಾಗಿ ನೀವು ಓದಿದರೆ ಗೊತ್ತಿರುತ್ತೆ. ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಬರೋದು ಹೈಟಿಂದ. ಈಗ ಒಂದು ದೊಡ್ಡ ಗುಡ್ಡ, ಬೆಟ್ಟ ಅಥವಾ ಯಾವುದೋ ಒಂದು ಪ್ಲ್ಯಾಟು ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ನದಿ ಹರಿದು ಇಲ್ಲಿಂದ ಅದು ಧುಮುಕ್ತಾ ಇದೆ. ಧುಮುಕೋದು ಜಲಪಾತ ಆಗಿ ಕೆಳಗಡೆ ಬರ್ತಾ ಇದೆ. ಈ ಒಂದು ಹೈಟ್ನಲ್ಲಿ, ಹೈ ಆಲ್ಟಿಟ್ಯೂಡಲ್ಲಿ ಅದರ ಹತ್ರ ಎಷ್ಟು ಪೊಟೆನ್ಷಿಯಲ್ ಇದೆ ಅಲ್ವಾ, ಆ ಒಂದು ಪ್ರಚ್ಛನ್ನ ಶಕ್ತಿ ಅಂತ ಕರಿತೇವಲ್ವಾ, ಆ ಹೈಟಿಂದ ಬರೋದು ಪೊಟೆನ್ಷಿಯಲ್ ಎನರ್ಜಿ. ಸೊ ರಿವರ್ ಇಸ್ ಅಟ್ ಹೈ ಆಲ್ಟಿಟ್ಯೂಡ್. ಈ ಒಂದು ಮೌಂಟೇನ್ಗಳಲ್ಲಿ ನದಿ ಇರೋದು ಹೈ ಆಲ್ಟಿಟ್ಯೂಡ್ನಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಇರುತ್ತೆ. ಅದಕ್ಕೆ ಮೋಷನ್ ಅಥವಾ ಫ್ಲೋ ಆ್ಯಡ್ ಆದಾಗ ಅದರಿಂದ ಬರೋದು ಕೈನೆಟಿಕ್ ಎನರ್ಜಿ. ಕಮ್ಸ್ ಫ್ರಾಮ್ ಸ್ಪೀಡ್ ಜಾಸ್ತಿ ಆದಾಗ ಕೈನೆಟಿಕ್ ಎನರ್ಜಿ ಬರುತ್ತೆ. ಫಾಸ್ಟಾಗಿ ಫ್ಲೋ ಆಗೋದು, ಅದರಿಂದಾಗಿ ಕೈನೆಟಿಕ್ ಎನರ್ಜಿ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೇನಾಗಿ ಏನು ನಿಮ್ಮ ತಲೆಯಲ್ಲಿರಬೇಕು, ಯೂತ್ಫುಲ್ ಸ್ಟೇಜ್ ಅಂತಂದರೆ ಸ್ಪೀಡ್ ಈಸ್ ಆಲ್ಸೋ ವೆರಿ ಹೈ, ಎನರ್ಜಿ ಈಸ್ ಆಲ್ಸೋ ವೆರಿ ಹೈ, ಆ್ಯಂಡ್ ದೆರ್ ಆರ್ ಟೂ ಟೈಪ್ಸ್ ಆಫ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ. ಸೊ ದಟ್ ಮೀನ್ಸ್ ಎನರ್ಜಿ ಮೀನ್ಸ್ ವಾಟ್? ಪವರ್. ಎನರ್ಜಿ ಅಂತಂದರೆ ಏನು? ಸ್ಟ್ರಾಂಗ್ ಪವರ್ ಟು ಕಟ್ ರಾಕ್ಗಳನ್ನು ಕಟ್ ಮಾಡುವಂಥ ಒಂದು ಪವರ್ ಜಾಸ್ತಿ ಇರುತ್ತೆ ಈಗ ರಿವರ್ಗೆ. ಇಡೀ ಸಿಸ್ಟಮ್ ಡೆವಲಪ್ ಆಗಿರೋದಿಲ್ಲ, ಎನರ್ಜಿ ಬಂದಿರುತ್ತೆ ಅಲ್ವಾ. ಈಗ ನಾವು ಸಹ ಯೂತಲ್ಲಿ ಇದ್ದಾಗ ಎಲ್ಲ ಸೆಟ್ಲ್ ಆಗಿರೋದಿಲ್ಲ ನಾವು, ಆದರೆ ಎನರ್ಜಿ ಇರುತ್ತೆ. ಅದೇ ಥರ ರಿವರ್ಗೂ ಹಾಗೆ. ರಿವರ್ ಸಿಸ್ಟಮೇ ಡೆವಲಪ್ ಆಗಿರೋದಿಲ್ಲ. ರಿವರ್ ಸಿಸ್ಟಮ್ ಅಂತಂದರೆ ಟ್ರಿಬ್ಯೂಟರಿ, ಸಬ್ ಟ್ರಿಬ್ಯೂಟರಿ ಮತ್ತು ಅದರ ಫುಲ್ ಇಡೀ ಡ್ರೈನೇಜ್ ಸಿಸ್ಟಮ್ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಯೂತ್ಫುಲ್ ಸ್ಟೇಜ್ ಇದು ಇನ್ನು. ಹಾಗಾಗಿ ರಿವರ್ ಚಾನಲ್ಲು ನ್ಯಾರೋ ಆಗಿರುತ್ತೆ, ಚಿಕ್ಕದಾಗಿರುತ್ತೆ, ಮತ್ತು ಕೆಲವು ಟ್ರಿಬ್ಯೂಟರಿಗಳು ಹುಟ್ಕೊಂಡಿರಬಹುದು. ಮತ್ತು ರಿವರ್ ಫೋಕಸ್ ಮಾಡೋದು ಯಾವುದ್ರ ಮೇಲೆ? ಕಟ್ಟಿಂಗ್ ಡೌನ್ವರ್ಡ್ ಕಟ್ಟಿಂಗು. ನೇರವಾಗಿ ಕೆಳಗೆ ಆಳಕ್ಕೆ ಧುಮುಕೋದಿರಬಹುದು. ಸೈಡ್ ವೇಗಳಲ್ಲಿ ಕಟ್ ಮಾಡೋದು ಬಹಳ ಕಡಿಮೆ. ಸೊ ಇದು ಯಾವ ಥರ ಅಂತಂದರೆ, ನೈಫ್ ಇದೆ, ಒಂದು ಕೇಕ್ ಇದೆ ಕೆಳಗಡೆ, ಕೇಕ್ನ ಮೇಲೆ ಒಂದು ನೈಫ್ ತಗೊಂಡು ನೇರವಾಗಿ ಕಟ್ ಮಾಡ್ತಾ ಇದ್ದೀರಿ. ಆ ಥರ ಕಟ್ಟಿಂಗ್ ಸ್ಟ್ರೇಟ್ ಡೌನ್, ನಾಟ್ ಸ್ಪ್ರೆಡ್ ಆಗ್ತಾ ಇಲ್ಲ, ಸ್ಟ್ರೇಟಾಗಿ ಕಟ್ ಆಗೋ ರೀತಿ ಇಲ್ಲಿ ರಿವರ್ ವರ್ಕ್ ಆಗ್ತಾ ಇದೆ. ಇಷ್ಟು ಬರ್ಕೋತೀರಾ? ಪಾಸ್ ಮಾಡಿ. ಮೇಲ್ಗಡೆಯಿಂದ ಫ್ಲೂಯಿಡ್ ಟೋಪೋಗ್ರಫಿ ಅಂತಂದರೆ ಏನು, ಇದಿಷ್ಟು ಸ್ಟೇಜಸ್ ಆಫ್ ರಿವರು. ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಷ್ಟು ಯೂತ್ಫುಲ್ ಸ್ಟೇಜ್ ಆಫ್ ರಿವರ್. ಇಲ್ಲಿ ಇಷ್ಟು ಬರ್ಕೊಳ್ಳಿ. ರಿವರ್ ಸಿಸ್ಟಮ್ ಇಸ್ ನಾಟ್ ವೆಲ್ ಡೆವಲಪ್ಡ್. ಇಲ್ಲಿ ತನಕ. ಇದಾದಮೇಲೆ ನಾವು ಮತ್ತೆ ಕೆಳಗಡೆ ನೋಡ್ತಾ ಹೋಗೋಣ. ಇಷ್ಟನ್ನು ಬರ್ಕೊಂಡಾದ್ಮೇಲೆ ಮತ್ತೆ ಕೇಳಿ. ಈಗ ರಿವರ್ ಚಾನಲ್ ಏನಿರುತ್ತೆ, ನ್ಯಾರೋ ಇರುತ್ತೆ, ಟ್ರಿಬ್ಯೂಟರಿಗಳು ಕಡಿಮೆ ಇರುತ್ತೆ, ಡೌನ್ವರ್ಡ್ ಕಟ್ಟಿಂಗ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಆದರೆ ಎನರ್ಜಿ ಇದೆಯಲ್ವಾ, ಎನರ್ಜಿ ಇದೆ ಅಂತಂದರೆ ಕೆಪಾಸಿಟಿ, ಕ್ಯಾರಿಯಿಂಗ್ ಕೆಪಾಸಿಟಿ ಇಸ್ ವೆರಿ ಹೈ. ಕ್ಯಾರಿಯಿಂಗ್ ಕೆಪಾಸಿಟಿ ಅಂತಂದರೆ ಶಕ್ತಿ ಇರೋದ್ರಿಂದ ದೊಡ್ಡ ದೊಡ್ಡ ಬಂಡೆಗಳನ್ನು, ಬೌಲ್ಡರ್ಸ್ಗಳನ್ನು, ಹೆವಿ ಸ್ಟೋನ್ಗಳನ್ನು ಅದು ಕ್ಯಾರಿ ಮಾಡುತ್ತೆ. ಆ ಕ್ಯಾರಿಂಗ್ ಕೆಪಾಸಿಟಿ ಹೈ ಇರುತ್ತೆ. ಆ ಒಂದು ನದಿಯಲ್ಲಿ ಅಥವಾ ಒಂದು ಸಿಸ್ಟಮ್ನಲ್ಲಿ ದೊಡ್ಡ ದೊಡ್ಡ ಸ್ಟೋನ್ಗಳು ರೋಲ್ ಆಗುತ್ತೆ, ಜಂಪ್ ಆಗುತ್ತೆ ಅಲ್ವಾ. ಆ ಒಂದು ರಿವರ್ ಬೆಡ್ಡನ್ನು ಹಿಟ್ ಮಾಡುತ್ತೆ. ಹಾಗಾಗಿ ಆ ಹಿಟ್ ಮಾಡ್ತಾ ಇನ್ನಷ್ಟು ಇರೋಷನ್ ಆಗ್ತಾ ಹೋಗುತ್ತೆ. ನದಿ ಬರ್ತಾ ಇದೆ ಮೇಲ್ಗಡೆಯಿಂದ, ಎನರ್ಜಿ ಜಾಸ್ತಿ ಇದೆ, ದೊಡ್ಡ ದೊಡ್ಡ ಬಂಡೆಗಳನ್ನು ಸಹ ತನ್ನ ಜೊತೆ ಹೊತ್ಕೊಂಡು ಬರ್ತಾ ಇದೆ. ರಿವರ್ ಬೆಡ್ಡಲ್ಲಿ ಹಿಟ್ ಆಗುತ್ತೆ, ರೋಲ್ ಆಗುತ್ತೆ, ಜಂಪ್ ಆಗುತ್ತೆ, ಇನ್ನಷ್ಟು ಇರೋಡ್ ಮಾಡ್ತಾ ಹೋಗುತ್ತೆ ಇರೋಷನ್ನು. ಸೊ ರಾಕ್ಸ್ ರೊಟೇಟ್ ಡ್ಯೂ ಟು ಎಡ್ಡಿ ಕರೆಂಟ್ಸ್ ಅಂತಂದರೆ ಸರ್ಕ್ಯುಲರ್ ವಾಟರ್ ಥರ, ಈಗ ಸುಳಿ ಥರ ಅಂತ ನೀವು ನೆನಪಿಟ್ಕೊಳ್ಬಹುದು. ಸ್ವೆರ್ಲಿಂಗ್ ಸರ್ಕ್ಯುಲರ್ ವಾಟರ್ ಅಂತ. ಆವಾಗ ಈ ಸ್ಟೋನ್ಸ್ ಗೆಟ್ ಟ್ರ್ಯಾಪ್ಡ್ ಆ್ಯಂಡ್ ರೊಟೇಟ್ ಇನ್ ಸರ್ಕಲ್. ನೀವು ಕೆಲವೊಂದು ಹಳ್ಳ ಕೊಳ್ಳ ಅಥವಾ ಯಾವುದಾದ್ರು ಸರೋವರದಲ್ಲಿ ನೋಡಿರಬಹುದು,
ಅಲ್ಲಿ ಸುಳಿ ಥರ ಇರುತ್ತೆ ಮಿಡ್ಲಲ್ಲಿ ನೋಡಿದ್ದೀರಾ, ಏನಾದರೂ ಎಸೆದ್ರೆ ಅಲ್ಲಿ ಹೋಗಿ ಆ ಸುಳಿಯಲ್ಲಿ ಹೋಗಿ ತಿರುಗ್ತಾ ಇರುತ್ತೆ, ತಿರುಗಿ ಒಳಗಡೆ ಬೀಳುವಂಥ ಒಂದು ಪ್ರಕ್ರಿಯೆ ಸಹ ನಾವು ನೋಡ್ಬೋದು. ಇಲ್ಲೂ ಸಹ ಹಾಗೆ ದೊಡ್ಡ ದೊಡ್ಡ ಸ್ಟೋನ್ಗಳನ್ನು ಹೊತ್ಕೊಂಡು ಬಂದಿರುತ್ತಲ್ವ, ಅದು ಸರ್ಕಲಲ್ಲಿ ರೊಟೇಟ್ ಆಗಿ ಡ್ರಿಲ್ಲಿಂಗ್ ಮಷಿನ್ ಥರ ಡ್ರಿಲ್ಲಿಂಗ್ ಒಳಗಡೆ ಡ್ರಿಲ್ ಆಗಿ ರಿವರ್ ಲ್ಯಾಂಡ್ ಫಾರ್ಮನ್ನು ಇನ್ನಷ್ಟು ಚೇಂಜ್ ಮಾಡ್ತಾ ಹೋಗುತ್ತೆ. ಪಾಟ್ ಹೋಲ್ ಡ್ರಿಲ್ಲಿಂಗ್ ಅಂತ ಕರಿತೇವೆ. ಇದಿಷ್ಟನ್ನು ಬರ್ಕೊಳ್ಳಿಬೇಕಿದ್ರೆ ಮೇಲ್ಗಡೆದು ಹೈ ಎನರ್ಜಿ ಸ್ಟ್ರಾಂಗ್ ಪವರ್ ಟು ಕಟ್ ರಾಕ್ಸ್. ಇಲ್ಲಿ ತನಕ ಆಗಿತ್ತಾ ನೋಡಿ. ಇಷ್ಟಾದಮೇಲೆ ಕೆಳಗಡೆ ಇಷ್ಟಿದೆ, ಮತ್ತು ಇದು ಪಾಟ್ ಹೋಲ್ ಡ್ರಿಲ್ಲಿಂಗ್ ಒಳಗಡೆನೆ ರಿವರ್ ಒಳಗಡೆನೆ ಎಡ್ಡಿ ಕರೆಂಟ್ಸ್ಗಳು, ಸರ್ಕ್ಯುಲರ್ ವಾಟರ್ ಸ್ವೆರ್ಲಿಂಗ್ ಅಂತ ಕರಿತೇವೆ, ಸ್ವೆರ್ಲಿಂಗ್ ಆಫ್ ಸರ್ಕ್ಯುಲರ್ ವಾಟರ್. ಅದರಲ್ಲಿ ಸ್ಟೋನ್ಸು ಟ್ರ್ಯಾಪ್ ಆಗಿಬಿಟ್ಟು ಡ್ರಿಲ್ಲಿಂಗ್ ಮಷಿನ್ ಥರ ಒಂದು ಪಾಟ್ ಹೋಲ್ ಡ್ರಿಲ್ಲಿಂಗ್ ಅನ್ನುವಂಥ ಒಂದು ಫೀಚರ್ ಕ್ರಿಯೇಟ್ ಆಗುತ್ತೆ. ಕೆಳಗಡೆ ಇದೆ ಅದರ ಬಗ್ಗೆ ನೋಡಿ. ಯೂತ್ಫುಲ್ ಸ್ಟೇಜಲ್ಲಿ ಆಗಿರುವಂಥ ಮೇಜರ್ ಲ್ಯಾಂಡ್ ಫಾರ್ಮ್ಗಳಲ್ಲಿ ಮೊದಲನೇದು ಪಾಟ್ ಹೋಲ್ಸ್. ಇಲ್ಲಿ ಈ ಕಡೆ ಇಮೇಜ್ ಕಾಣಿಸ್ತಾ ಇದೆ ನೋಡಿ. ಇದು ಏನು ಪಾಟ್ ಹೋಲ್ ಅಂತಂದರೆ ಡೀಪ್ ಸರ್ಕ್ಯುಲರ್ ಹೋಲ್ಸ್, ಡೀಪ್ ಆಗಿರುತ್ತೆ, ಸರ್ಕ್ಯುಲರ್ ಆಗಿರುತ್ತೆ. ರಿವರ್ ಬೆಡ್ನಲ್ಲಿ ಸಿಕ್ಕೊಂಡು ಬರೋದು. ಇದು ಹೇಗೆ ಫಾರ್ಮ್ ಆಗುತ್ತೆ? ಸ್ಮಾಲ್ ಸ್ಟೋನ್ಸು, ನದಿ ಹರಿತಾ ಇರಬೇಕಾದ್ರೆ ಈಗ ಒಂದು ಕಡೆ ಯಾವುದೋ ಒಂದು ಎಡ್ಡಿ ಕರೆಂಟ್, ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಫಿಸಿಕ್ಸಲ್ಲಿ ಇದು, ಆದರೆ ಅಷ್ಟು ಡೀಟೇಲಾಗಿ ನಾವಿಲ್ಲಿ ನೋಡಬೇಕಾಗೋದಿಲ್ಲ, ಮತ್ತು ಯಾವುದಾದ್ರೂ ವಿಷಯ ಬಂದಾಗ ಡಿಸ್ಕಸ್ ಮಾಡೋಣ. ಎಡ್ಡಿ ಕರೆಂಟ್ಸಿಂದಾಗಿ ಆ ಸ್ಮಾಲ್ ಸ್ಟೋನ್ಗಳು ರೊಟೇಟ್ ಆಗುತ್ತೆ. ರೊಟೇಟ್ ಆಗಬೇಕಾದ್ರೆ ಒಂದಕ್ಕೊಂದು ರಬ್ ಆಗುತ್ತೆ ಅಲ್ವಾ, ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಆಗ್ತಾ ಈ ರಿವರಿನ ಬೆಡ್ ರಾಕ್ ಡ್ರಿಲ್ ಆಗುತ್ತೆ. ಒಳಗಡೆ ಕೆಳಗಡೆ ಈಗ ಡ್ರಿಲ್ ಆಗಿ ಪಾಟ್ ಹೋಲ್ ಒಂಥರ ನೋಡಿ, ಹೋಲ್ ಇದೆ, ಒಂದು ಪಾಟ್ ಹೋಲ್ ಥರ. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಪಾಟ್ ಹೋಲ್ ಡ್ರಿಲ್ಲಿಂಗ್. ಪಾಟ್ ಹೋಲ್ ಡ್ರಿಲ್ಲಿಂಗ್ ಅಂತ ಒಂದು ಪ್ರೊಸೆಸ್ ಕಂಡುಬರೋದು ಯಾವುದರಲ್ಲಿ, ಯಾವ ಸ್ಟೇಜ್ನಲ್ಲಿ? ಯೂತ್ಫುಲ್ ಸ್ಟೇಜಲ್ಲಿ, ಬಹಳ ಇಂಪಾರ್ಟೆಂಟು. ಮತ್ತು ಪಾಟ್ ಹೋಲ್ಸ್ ಆರ್ ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಸ್ಟೇಟ್ಮೆಂಟ್. ಯಾವ ಸ್ಟೇಜ್ನಲ್ಲಿ ಕಂಡು ಬರುತ್ತೆ ಮತ್ತು ಯಾವ ಲ್ಯಾಂಡ್ ಫಾರ್ಮ್ ಇರೋಷನ್ ಆಗ್ತಾ ಇದೆ ಇಲ್ಲಿ ಅಲ್ವಾ. ಹಾಗಾಗಿ ಆ ಸ್ಟೇಜು ಮತ್ತು ಅದು ಲ್ಯಾಂಡ್ ಫಾರ್ಮು ಬಹಳ ಇಂಪಾರ್ಟೆಂಟ್. ಮೊದಲನೇದು ಪಾಟ್ ಹೋಲ್. ಎರಡನೇದು ವಿ ಶೇಪ್ಡ್ ವ್ಯಾಲೀಸ್. ವಿ ಶೇಪ್ಡ್ ವ್ಯಾಲೀಸ್ಗಳನ್ನು ಎಲ್ಲಿ ನೋಡಿದ್ವಿ ನಾವು? ಎರಡು ಬೆಟ್ಟ ಗುಡ್ಡ ಅಥವಾ ಪರ್ವತ ಇರುತ್ತೆ, ಮಿಡ್ಲಲ್ಲಿ ವ್ಯಾಲಿ ಹೇಗೆ ಬಂತು ನೆನಪಾಗಬೇಕು. ಇದು ನೆನಪಾಗ್ತಿಲ್ಲ ಅಂತಂದರೆ ಇನ್ನೂ ಹಳೆದೆಲ್ಲ ನೀವು ಓದ್ತಿಲ್ಲ ಅಂತ ಅರ್ಥ ಆಗ್ತಾ ಇದೆಯಾ. ವಿ ಶೇಪ್ಡ್ ವ್ಯಾಲಿ ಯಾವಾಗ ಕ್ರಿಯೇಟ್ ಆಗುತ್ತೆ? ಮೊದಲು ಲ್ಯಾಂಡ್ ಫಾರ್ಮ್ ಈ ಥರ ಇತ್ತು, ಹಿಮಾಲಯ, ಗಂಗಾ ನದಿ, ಅದ್ರ ಬಗ್ಗೆಲ್ಲ ಡಿಸ್ಕಸ್ ಮಾಡಿ ಆಗಿದೆ. ಬರೀ ಕೇಳೋದು ಮಾತ್ರ ಅಲ್ಲ, ಓದ್ಕೊಂಡ್ರೆ ಮಾತ್ರ ಸ್ವಲ್ಪ ಹೆಲ್ಪ್ ಆಗೋದು ನೀವು ರಿವಿಷನ್ ಮಾಡಿದರೆ. ವಿ ಶೇಪ್ಡ್ ವ್ಯಾಲೀಸ್ ಬಗ್ಗೆ ನೋಡಿ. ವರ್ಟಿಕಲ್ ಇರೋಷನ್ ಇಸ್ ಡಾಮಿನೆಂಟ್. ವರ್ಟಿಕಲ್ ಇರೋಷನ್ ಜಾಸ್ತಿ ಇರುತ್ತೆ. ಸೈಡ್ ವೇಗಳಿಗಿಂತ ಡೌನ್ವರ್ಡ್, ಬೆಟ್ಟ ಗುಡ್ಡದ ಈ ಕಡೆ ಸಹ ಇಮೇಜ್ ಇದೆ ನೋಡಿ. ಮೇಲ್ಗಡೆ ಒಂದು ಕಡೆ ಸೋರ್ಸ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಸೋರ್ಸು. ಆ ಸೋರ್ಸಿಂದ ನದಿ ಹರಿದು ಬರ್ತಾ ಇದೆ. ಎರಡೂ ಕಡೆ ಇದು ಒಂದು ವಿ ಥರ ಕಾಣಿಸಲ್ವ ನಮಗೆ, ವ್ಯಾಲಿ, ವಿ ಶೇಪ್ಡ್ ವ್ಯಾಲಿ. ಸೊ ರಿವರ್ ಕಟ್ಸ್ ಡೌನ್ವರ್ಡ್ ಫಾಸ್ಟರ್ ದೆನ್ ಸೈಡ್ ವೇಸ್. ಡೌನ್ವರ್ಡ್ ಕಟಿಂಗ್ ಜಾಸ್ತಿ ಆಗಿಬಿಡುತ್ತೆ ಸೈಡ್ ವೇಗಿಂತ. ಸೊ ದ ವ್ಯಾಲಿ ಬಿಕಮ್ಸ್ ನ್ಯಾರೋ, ಡೀಪ್, ಸ್ಟೀಪ್ ಆನ್ ಬೋತ್ ಸೈಡ್. ವ್ಯಾಲಿ ಹೇಗಿದೆ ಇಲ್ಲಿ? ನ್ಯಾರೋ ಇದೆ, ದೊಡ್ಡ ವ್ಯಾಲಿ ಏನಲ್ಲ, ಡೀಪ್ ಆಗಿರುತ್ತೆ. ಆದರೆ ಮತ್ತು ಎರಡೂ ಕಡೆ ಸ್ಟೀಪ್ ಅಂತಂದರೆ ಇಳಿಜಾರು ಜಾಸ್ತಿ ಇರುತ್ತೆ ಬೋತ್ ಸೈಡಲ್ಲಿ. ಅಲ್ಲಿ ಶೇಪು ನಮಗೆ ವಿ ಥರ ಕಾಣಿಸುತ್ತೆ. ಹಾಗಾಗಿ ವಿ ಶೇಪ್ಡ್ ವ್ಯಾಲಿ ಅಂತ ಕರಿತೇವೆ ಇದಕ್ಕೆ. ಮೇಲ್ಗಡೆದು ಬರ್ಕೊಂಡ್ರೆ ಇಷ್ಟು ಬರ್ಕೊಂಡಾಗಿದ್ದರೆ ಕಂಟಿನ್ಯೂ ಮಾಡಿ. ಪಾಟ್ ಹೋಲ್ ಬಗ್ಗೆ ಬರ್ಕೊಳ್ಳಿ. ಪಾಟ್ ಹೋಲ್ ಅಂತಂದರೆ ಏನು? ಸರ್ಕ್ಯುಲರ್ ಹೋಲ್ಸು ರಿವರ್ ಬೆಡ್ನಲ್ಲಿ ಕಂಡು ಬರೋದು. ಹೇಗೆ ಫಾರ್ಮ್ ಆಗುತ್ತೆ? ಎಡ್ಡಿ ಕರೆಂಟು ಕಂಟಿನ್ಯೂಸ್ ಆಗಿ ರಬ್ ಆಗುತ್ತೆ, ಗ್ರೈಂಡ್ ಆಗುತ್ತೆ. ಮತ್ತು ಪಾಟ್ ಹೋಲ್ ಡ್ರಿಲ್ಲಿಂಗ್ ಅಂತ ಕರಿತೇವೆ ಪ್ರೊಸೆಸನ್ನು. ಇರೋಷನಲ್ ಲ್ಯಾಂಡ್ ಫಾರ್ಮು, ಯೂತ್ಫುಲ್ ಸ್ಟೇಜ್. ಇದಾದಮೇಲೆ ವಿ ಶೇಪ್ಡ್ ವ್ಯಾಲೀಸ್. ವಿ ಶೇಪ್ಡ್ ವ್ಯಾಲೀಸ್ ಅಂತಂದರೆ ವರ್ಟಿಕಲ್ ಇರೋಷನ್ ಡಾಮಿನೆಂಟ್ ಆಗಿರುತ್ತೆ, ಮತ್ತು ಡೌನ್ವರ್ಡ್ ಕಟಿಂಗ್ ಜಾಸ್ತಿ ಇರುತ್ತೆ, ಸೈಡ್ ವೇಸ್ ಕಡಿಮೆ ಇರುತ್ತೆ, ಫಾಸ್ಟಾಗಿ ಆಗೋದು. ನ್ಯಾರೋ, ಡೀಪ್, ವಿ ಶೇಪ್, ಸ್ಟೀಪ್, ಇಷ್ಟು ಪಾಯಿಂಟು. ಎಸ್. ಇದಾದಮೇಲೆ ನೆಕ್ಸ್ಟ್ ಲ್ಯಾಂಡ್ ಫಾರ್ಮ್ ನೋಡಿ, ಗಾರ್ಜಸ್ ಆ್ಯಂಡ್ ಕ್ಯಾನಿಯಾನ್ಸ್. ಇದು ಗಾರ್ಜಸ್, ಫಸ್ಟ್ ಗಾರ್ಜಸ್. ಇದು ಡೀಪ್ ಆಗಿರುತ್ತೆ, ಎಕ್ಸ್ಟ್ರೀಮ್ಲಿ ಡೀಪ್ ನೋಡಿ, ಆಳ ಕಾಣಿಸೋದಿಲ್ಲ ಆ ಥರ. ಆದರೆ ತುಂಬ ನ್ಯಾರೋ ನೋಡಿ, ನ್ಯಾರೋ ಇದೆ, ಡೀಪ್ ಆಗಿದೆ. ಫಾರ್ಮ್ಡ್ ಇನ್ ಹಾರ್ಡ್ ರಾಕ್ಗಳಲ್ಲಿ ಕಂಡುಬರೋದು. ಇದು ಯಾವುದು? ಗಾರ್ಜಸ್.
ಎರಡನೇದು ಕ್ಯಾನಿಯಾನ್. ಗಾರ್ಜಸ್ ಕ್ಯಾನಿಯಾನ್ಸ್ ಒಂದೇ ಥರ ಕನ್ಸಿಡರ್ ಮಾಡ್ತೇವೆ ನಾವು ಒಂದೇ ಸಲ. ಕ್ಯಾನಿಯಾನ್ಸ್ ಅಂತಂದರೆ ಲಾರ್ಜರ್ ಆ್ಯಂಡ್ ಲಾಂಗರ್ ಗಾರ್ಜ್. ಇದು ಚಿಕ್ಕದು ನೋಡಿ. ಗಾರ್ಜ್ ಅಂತಂದರೆ ವೆರಿ ನ್ಯಾರೋ, ಎಕ್ಸ್ಟ್ರೀಮ್ಲಿ ಡೀಪ್. ಆದರೆ ಕ್ಯಾನಿಯಾನ್ ಅಂತಂದರೆ ಗಾರ್ಜಿನ ಒಂದು ಲಾಂಗರ್ ಸೈಜಲ್ಲಿದ್ದರೆ, ಲಾರ್ಜರ್ ಮತ್ತು ಲಾಂಗರ್ ಗಾರ್ಜ್ಗೆ ನಾವು ಕ್ಯಾನಿಯಾನ್ ಅಂತ ಕರಿತೇವೆ. ಮತ್ತು ಸ್ಟೀಪ್ ಸೈಡಲ್ಲಿ ಸ್ಟೀಪ್ ಆಗಿರುತ್ತೆ. ಬಾಟಮ್ ಫ್ಲ್ಯಾಟ್ ಆಗಿದೆ ನೋಡಿ. ಈ ಬಾಟಮ್ ನೋಡಿ ಕೆಳಗಡೆ, ಇದು ಫ್ಲ್ಯಾಟ್ ಆಗಿದೆ. ಕಾಮನ್ ಇನ್ ಡ್ರೈ ರೀಜನ್ಗಳಲ್ಲಿ ಜಾಸ್ತಿ ಕಂಡುಬರೋದು. ಉದಾಹರಣೆ ಗ್ರ್ಯಾಂಡ್ ಕ್ಯಾನಿಯಾನ್, ರಿವರ್ ಕೊಲರಾಡೋ, US ಎಲ್ಲಿರೋದು. ಹಾಗಾಗಿ ಇದೆರಡು ಬರ್ಕೊಳ್ಳಿ, ಗಾರ್ಜಸ್ ಆ್ಯಂಡ್ ಕ್ಯಾನಿಯಾನ್ಸ್. ಇದು ಸಹ ಲ್ಯಾಂಡ್ ಫಾರ್ಮು. ಏನು ಲ್ಯಾಂಡ್ ಫಾರ್ಮ್ ಅಂತಂದರೆ ನದಿ ಹರಿಯುವಾಗ ಉಂಟಾದಂತಹ ಭೂಪ್ರದೇಶಗಳಲ್ಲಾದಂತಹ ಬದಲಾವಣೆ ಅಂತ ಹೇಳ್ಬೋದು, ಬೇರೆ ಬೇರೆ ಭೌಗೋಳಿಕ ರಚನೆಗಳು ಅಂತ ಹೇಳ್ಬೋದು. ಗಾರ್ಜ್, ಕ್ಯಾನಿಯಾನ್. ಪಾಸ್ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟು ವಾಟರ್ಫಾಲ್. ವಾಟರ್ಫಾಲ್ ಅಂತಂದ್ರೆ ಜಲಪಾತ ಕೇಳಿದಿರಿ, ಅದ್ರ ಬಗ್ಗೆ ನೋಡಿದ್ದೀರಿ. ವೈ ಡು ವಾಟರ್ಫಾಲ್ಸ್ ಫಾರ್ಮ್? ಯಾಕೆ ಫಾರ್ಮ್ ಆಗುತ್ತೆ? ಡ್ಯೂ ಟು ಡಿಫರೆನ್ಷಿಯಲ್ ಇರೋಷನ್. ಯಾಕೆ ಹೇಳಿ ನೋಡಿ. ಇಲ್ಲಿ ಮೇಲ್ಗಡೆ ಹಾರ್ಡ್ ರಾಕ್ ಇದೆ, ಕೆಳಗಡೆ ಸಾಫ್ಟ್ ರಾಕ್ ಇದೆ. ಹಾರ್ಡ್ ಇದೆ ಅಂತಂದರೆ ಅಷ್ಟು ಬೇಗ ಇರೋಡ್ ಆಗೋದಿಲ್ಲ, ಸ್ಲೋ ಆಗಿ ಇರೋಡ್ ಆಗುತ್ತೆ. ಹಾರ್ಡ್ ರಾಕ್ ಇರೋಡ್ ಸ್ಲೋಲಿ, ಸಾಫ್ಟ್ ರಾಕ್ ಇರೋಡ್ ಫಾಸ್ಟ್ ಅಲ್ವಾ. ಕೆಳಗಡೆ ಇರೋದು ಸಾಫ್ಟು ಬಹಳ ಬೇಗ ಫಾಸ್ಟಾಗಿ ಇರೋಡ್ ಆಗುತ್ತೆ. ಅವಾಗ ಸಾಫ್ಟ್ ರಾಕ್ ಗೋಸ್ ಡೌನ್ ಫಾಸ್ಟರ್. ಕೆಳಗಡೆ ಇರೋದು ಬಹಳ ಬೇಗ ಫಾಸ್ಟಾಗಿ ಡೌನಾಗಿ ಹೋಗುತ್ತೆ. ಇನ್ನು ಸಡನ್ ವರ್ಟಿಕಲ್ ಡ್ರಾಪ್ ನೋಡಿ. ವರ್ಟಿಕಲ್ ಡ್ರಾಪ್ ಇಲ್ಲಿ ಅಂಡರ್ ಕಟ್ಟಿಂಗ್ ಆಗ್ತಾ ಇದೆ. ಅಂಡರ್ ಕಟ್ಟಿಂಗ್ ಮೇಲ್ಗಡೆಯಿಂದ ವಾಟರ್ ಫಾಲ್ ಬರ್ತಾ ಇದೆ, ಬಂದು ಇಲ್ಲಿ ಬಂದ ಹಾಗೆ ಕೆಳಗಡೆ ಇರುವಂಥ ಒಂದು ಭಾಗ ಬಹಳ ಬೇಗ ಕಟ್ ಆಗ್ತಾ ಇದೆ. ವರ್ಟಿಕಲ್ ಡ್ರಾಪ್ ಆಗುತ್ತೆ, ವಾಟರ್ ಫಾಲ್ ಅಪಿಯರ್ಸ್. ಯಾವ ಥರ ಸ್ಟೇಜು ಅಂತಂದ್ರೆ ನೋಡಿ, ಯಾವ ಸ್ಟೇಜಲ್ಲಿ ಬೇಕಾದರೂ ವಾಟರ್ ಫಾಲ್ ಆಗ್ಬೋದು. ಮೋಸ್ಟ್ ಕಾಮನ್ ಇನ್ ಯೂತ್ಫುಲ್ ಸ್ಟೇಜ್. ವಾಟರ್ ಫಾಲು ನಾವು ಯಾವ ಸ್ಟೇಜಲ್ಲಿ ಬೇಕಾದರೂ ನೋಡಬಹುದು. ಒಂದು ರಿವರಿನ ಜಲಪಾತವನ್ನು ಯಾವ ಹಂತದಲ್ಲಿ ಬೇಕಾದರೂ ನೋಡಬಹುದು. ಆದರೆ ಜಾಸ್ತಿ ಕಂಡುಬರೋದು ಯೂತ್ಫುಲ್ ಸ್ಟೇಜಲ್ಲಿ. ಯಾಕೆ ಯೂತ್ಫುಲ್ ಸ್ಟೇಜಲ್ಲಿ? ನೀವೇ ಹೇಳಬೇಕು. ಯೂತ್ಫುಲ್ ಸ್ಟೇಜಲ್ಲಿ ಏನು ಜಾಸ್ತಿ ಇರುತ್ತೆ ಅಲ್ವಾ. ಹಾಗಾಗಿ ಅದು ಬಹಳ ಮುಖ್ಯ. ಆನ್ಸರ್ ನೀವೇ ಮಾಡಿರಬೇಕು. ನೀವು ಟರ್ಮಿನಾಲಜಿ ನೋಡಿ. ಸ್ಮಾಲ್ ವಾಟರ್ ಫಾಲ್ ಇದ್ದರೆ ನಾವು ರ್ಯಾಪಿಡ್ಸ್ ಅಂತ ಕರಿತೇವೆ. ಲಾರ್ಜ್ ವಾಟರ್ ಫಾಲ್ ಇದ್ದರೆ ಕ್ಯಾಟರಾಕ್ಟ್ಸ್ ಅಂತ ಕರಿತೇವೆ. ಚಿಕ್ಕದಿದ್ದರೆ ರ್ಯಾಪಿಡ್ಸು, ದೊಡ್ಡದಿದ್ದರೆ ಕ್ಯಾಟರಾಕ್ಟ್ಸ್. ಅಪ್ಲಿಕೇಶನ್ನು ಎಲ್ಲೆಲ್ಲಿ ಬರುತ್ತೆ ವಾಟರ್ ಫಾಲ್ದು? ನ್ಯಾವಿಗೇಷನ್ನಲ್ಲಿ. ರಿವರ್ ನೈಲು 5 ಮೇಜರ್ ಕ್ಯಾಟರಾಕ್ಟ್ ಇದೆ. ದೇ ಬ್ಲಾಕ್ ರಿವರ್ ನ್ಯಾವಿಗೇಷನ್ ಅಲ್ವಾ. ನ್ಯಾವಿಗೇಷನ್ಗೆ ಸಂಬಂಧಪಟ್ಟ ಹಾಗೆ ಅವಾಗವಾಗ ಬ್ಲಾಕ್ ಸಾಧ್ಯ ಆಗುತ್ತೆ. ಒಂದು ಕಡೆ ವಾಟರ್ ಫಾಲ್ ಇದೆ ಅಂತಂದರೆ ಅಷ್ಟು ಸುಲಭವಾಗಿ ನ್ಯಾವಿಗೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಹೈಡ್ರೋ ಪವರ್ ನೋಡಿ, ಕ್ಯಾಟರಾಕ್ಟ್ಸಿಂದಾಗಿ ಹೈ ಸ್ಪೀಡು ವರ್ಟಿಕಲ್ ಫಾಲ್ ಇರೋದ್ರಿಂದ ಐಡಿಯಲ್ ಫಾರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಜಲವಿದ್ಯುತ್ ಶಕ್ತಿ. ಅದಕ್ಕೆ ಬಹಳ ಹೆಲ್ಪ್ ಮಾಡೋದು ಕ್ಯಾಟರಾಕ್ಟ್ಗಳು. ಅರುಣಾಚಲ ಪ್ರದೇಶದಲ್ಲಿ ಹೈಡ್ರೋ ಪವರ್ ಪೊಟೆನ್ಷಿಯಲ್ ತುಂಬ ಇದೆ. ಅದನ್ನು ಸಹ ನೀವು ಬರೀಬಹುದು. ಎಕ್ಸಾಂಪಲ್ ಆಗಿ ನಮ್ಮ ರಾಜ್ಯದಿಂದ ಬರೀಬಹುದು. ಇಷ್ಟನ್ನು ಬರ್ಕೊಳ್ತೀರಾ? ಗಾರ್ಜಸ್ ಕ್ಯಾನಿಯನ್ ಬರ್ಕೊಂಡಿರ್ಬೋದು. ನೆಕ್ಸ್ಟ್ ವಾಟರ್ ಫಾಲು. ಹಾರ್ಡ್ ರಾಕು ಸ್ಲೋ ಆಗಿ ಇರೋಡಾಗುತ್ತೆ, ಸಾಫ್ಟ್ ರಾಕು ಫಾಸ್ಟಾಗಿ ಇರೋಡಾಗುತ್ತೆ. ಸಾಫ್ಟ್ ರಾಕು ಬಹಳ ಬೇಗ ಕೆಳಗಡೆ ಕಟ್ ಆಗ್ತಾ ಇರುತ್ತೆ, ವರ್ಟಿಕಲ್ ಡ್ರಾಪ್ ಆಗುತ್ತೆ. ವಾಟರ್ ಫಾಲು ಜಾಸ್ತಿ ನಾವು ನೋಡ್ತೇವೆ. ಮತ್ತು ಇಲ್ಲೊಂದು ಬಂದಿದೆ ನೋಡಿ, ಕೆಳಗಡೆ 3ನೇ ಒಂದು ಪಾಯಿಂಟಲ್ಲಿ ಪ್ಲಂಜ್ ಪೂಲ್ ಡೆವಲಪ್ಸ್ ಅಂತ ಬಂದಿದೆ. ಅದ್ರ ಬಗ್ಗೆ ನೆಕ್ಸ್ಟು ಇದೆ ಕೆಳಗಡೆ. ಇನ್ನು ಬಂತು ಅಂಡರ್ ಕಟ್ಟಿಂಗ್ ನೋಡಿ. ಇಲ್ಲಿ ಅಂಡರ್ ಕಟ್ಟಿಂಗ್ ಆಗ್ತಾ ಇದೆ. ಮತ್ತು ಓವರ್ ಹ್ಯಾಂಗ್ ಕೊಲ್ಯಾಪ್ಸಸ್. ಇದು ಓವರ್ ಹ್ಯಾಂಗ್ ಆಗ್ತಾ ಇರೋದು, ಕೊಲ್ಯಾಪ್ಸ್ ಆಗೋದು. ಮತ್ತು ತುಂಬ ಟರ್ಮಿನಾಲಜಿಗಳು ಬೇಕು ಅಂತ ಇಲ್ಲ, ಆದರೆ ಒಂದು ಇಮ್ಯಾಜಿನೇಷನ್ ಬರಲಿ. ವಾಟರ್ ಫಾಲ್ ರಿಟ್ರೀಟ್ಸ್ ಅಪ್ಸ್ಟ್ರೀಮ್ ಸ್ಟೀಪ್ ಗಾರ್ಜ್ ಲೈಕ್ ವ್ಯಾಲಿ. ಅದು ಸಹ ಇಲ್ಲಿ ನಾವು ನೋಡ್ಬೋದು. ಇಷ್ಟು ವಾಟರ್ ಫಾಲು. ಅದಾದಮೇಲೆ ಕೆಳಗಡೆ ಪ್ಲಂಜ್ ಪೂಲ್ ಅಂತ ಬಂತು ನೋಡಿ. ಪ್ಲಂಜ್ ಪೂಲ್ ಅಂತಂದರೆ ಅ ಡೀಪ್ ಸರ್ಕ್ಯುಲರ್ ಹೋಲ್. ವಾಟರ್ ಫಾಲ್ ಆಗ್ತಾ ಇದೆ. ಫಾಲ್ ಆಗಬೇಕಾದ್ರೆ ಕೆಳಗಡೆ ಅದರ ರಭಸಕ್ಕೆ ಒಂದು ಹೋಲ್ ಕ್ರಿಯೇಟ್ ಆಗ್ಬೋದು, ಸರ್ಕ್ಯುಲರ್ ಹೋಲು ದೊಡ್ಡ ಪ್ರಮಾಣದಲ್ಲಿ. ಎಲ್ಲಿ? ಫೌಂಡ್ ಎಟ್ ದಿ ಬೇಸ್ ಆಫ್ ಎ ವಾಟರ್ ಫಾಲ್. ಈ ಬೇಸಲ್ಲಿ ಕ್ರಿಯೇಟ್ ಆಗೋದು. ಹೇಗೆ ಫಾರ್ಮ್ ಆಗುತ್ತೆ? ಫಾಲಿಂಗ್ ವಾಟರ್ ಹಿಟ್ಸ್ ಗ್ರೌಂಡ್ ಫೋರ್ಸ್ಫುಲಿ. ಬಹಳ ಸ್ಪೀಡಾಗಿ ಬಂದು ಹಿಟ್ ಮಾಡುತ್ತೆ ಗ್ರೌಂಡನ್ನು. ಆವಾಗ ಹೈಡ್ರಾಲಿಕ್ ಆ್ಯಕ್ಷನಿಂದಾಗಿ ನಿಧಾನವಾಗಿ ಇಲ್ಲಿ ಒಂದು ಹೋಲ್ ಥರ ಕ್ರಿಯೇಟ್ ಆಗುತ್ತೆ. ಕಂಟಿನ್ಯೂಸ್ ಇಂಪ್ಯಾಕ್ಟ್ ಡೀಪನ್ಸ್ ದಿ ಪಿಟ್. ಇದು ಆಳವನ್ನು ಪದೇ ಪದೇ ಈ ಥರ ನೀರು ಬೀಳ್ತಾ ಇರೋದ್ರಿಂದ ಆಳ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಆಗೋದು ಪ್ಲಂಜ್ ಪೂಲ್.
ಎಕ್ಸಾಂಪಲ್ ಕೆಂಪ್ಟಿ ಫಾಲ್ಸ್ ಉತ್ತರಾಖಂಡದಲ್ಲಿರುವಂಥ ಕೆಂಪ್ಟಿ ಫಾಲ್ಸ್, ಮತ್ತು ಬೇರೆ ಬೇರೆ ಕಡೆ ಸಹ ನಿಮ್ಗೆ ಎಕ್ಸಾಂಪಲ್ ಸಿಕ್ಕಿದ್ರೆ ಅದನ್ನು ಸಹ ಬರೆದಿಟ್ಕೊಳ್ಳಿ. ಇದು ಪ್ಲಂಜ್ ಪೂಲ್ ಅಂತ. ಇನ್ನೊಂದು ರಿವರ್ ಕ್ಯಾಪ್ಚರ್ ಅನ್ನುವಂಥ ಒಂದು ಟಾಪಿಕ್ ಇದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.